ಮಧ್ಯಂತರ ಜಾಮೀನಿನಲ್ಲಿರುವಂತಹ ದಾಸನಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮತ್ತೊಂದು ಶಾಕ್ ನೀಡೋದಕ್ಕೆ ಇತ್ತ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಹೌದು, ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರ ಐಷಾರಾಮಿ ಜೀವನದ ಬಗ್ಗೆ ಈಗ ಒಂದು ವಿಶೇಷ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾಕಿ ನಯಾ ಪ್ಲಾನ್ ಅನ್ನ ಹಾಕೊಂಡಿದೆ. ಅನಾರೋಗ್ಯದ ಆಧಾರದ ಮೇಲೆ ನಟ ದರ್ಶನ್ ಅವರು ಜಾಮೀನನ್ನು ಪಡ್ಕೊಂಡು ಮನೆಯಲ್ಲಿದ್ದಾರೆ. ಈಗ ನಟ ದರ್ಶನ್ಗೆ ಶಾಕ್ ಒಂದನ್ನು ಕೊಡೋದಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ನಟ ದರ್ಶನ್ ಅವರು ವಿಲಾಸಿ ಜೀವನವನ್ನ ನಡೆಸಿದ್ರು. ಒಂದು ಕೈಯಲ್ಲಿ ಟೀ ಕಪ್ಪನ್ನ ಹಿಡ್ಕೊಂಡು, ಟೀ ಮಗ್ಗನ್ನ ಹಿಡ್ಕೊಂಡು, ಒಂದು ಕೈನಲ್ಲಿ ಸಿಗರೇಟ್ ಅನ್ನ ಹಿಡ್ಕೊಂಡು ಕುರ್ಚಿಯಲ್ಲಿ ಕೂತ್ಕೊಂಡು ರಾಜಾರೋಷವಾಗಿ ಫೋಸ್ ಅನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ರೌಡಿ ಶೀಟರ್ ಏನು ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಹಾಗೆ ಮ್ಯಾನೇಜರ್ ನಾಗರಾಜ್ ಜೊತೆಯಲ್ಲಿ ನಟ ದರ್ಶನ್ ಅವರು ಕೂತಿಂತಹ ಆ ಚಿತ್ರ, ಆ ಫೋಟೋ ವೈರಲ್ ಯಾವಾಗಾಯ್ತು, ಸಿಸಿಬಿ ಅಧಿಕಾರಿಗಳು ರೇಡ್ ಕೂಡ ನಡೆಸಿದ್ರು ಪರಪ್ಪನ ಅಗ್ರಹಾರದ ಮೇಲೆ. ಅದಾದ ನಂತರ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಏನು ಒಂದಷ್ಟು ಡ್ರಗ್ಸ್ಗಳಾಗಿರ್ಬೋದು, ಸಿಗರೇಟ್ಗಳಾಗಿರ್ಬೋದು, ಮಾದಕ ದ್ರವ್ಯ ಇತ್ಯಾದಿ ವಶಪಡಿಸಿಕೊಂಡ್ರು. ಅದಾದ ನಂತರ ಏನು ವಿಲ್ಸನ್ ಗಾರ್ಡನ್ ನಾಗನನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೂ ಕೂಡ ಶಿಫ್ಟ್ ಮಾಡಿದ್ರು. ಇತ್ತ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರೆ, ಏನು ಮ್ಯಾನೇಜರ್ ಮಂಜುನಾಥ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರು. ಬಟ್ ಈಗ ಮತ್ತೆ ಆ ವಿಷಯ ಮುನ್ನೆಲೆಗೆ ಬಂದಿದೆ. ಗೃಹ ಇಲಾಖೆಯಿಂದ ಅನುಮತಿ ಬೆನ್ನಲ್ಲೇ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. 2-3 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಇನ್ನೇನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೂ ಕೂಡ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಯತೀಶ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ನಟ ದರ್ಶನ್ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ. ಕೆಂಗೇರಿ ಸಮೀಪ ಇರುವಂತಹ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ನಟ ದರ್ಶನ್ ಅವರಿಗೆ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಶಾಕ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು, ದರ್ಶನ್ ಅವರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಎಸ್ ಚಂದ್ರಕಲಾ, ಇಲ್ಲಿ ಗಮನಿಸಬೇಕಾಗತ್ತೆ. ದರ್ಶನ್ ಅವರ ಕೊಲೆ ಕೇಸ್ ವಿಚಾರ ಏನಿದೆ, ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರದಲ್ಲಿ ಜೈಲು ಪಾಲಾಗಿದ್ದು 132 ದಿನ ಕಾಲ ಜೈಲಿನಲ್ಲಿ ಇದ್ರು. ಅನಂತರ ಅವರ ಆರೋಗ್ಯ ಸಮಸ್ಯೆ ಸಾಕಷ್ಟು ಸಮಸ್ಯೆ ಕಾಣಿಸ್ಕೊಳ್ತು. ಅಂದರೆ ಅವರ ಬೆನ್ನು ನೋವು, ಬೆನ್ನಿನಲ್ಲಿ ಉರಿ ಊತ ಆಗಿತ್ತು ಅನ್ನೋಕ್ಕೋಸ್ಕರ L1 ಮತ್ತು L5 ಅಲ್ಲಿ ಏನೋ ಸಾಕಷ್ಟು ಸಮಸ್ಯೆ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿ ಈಗ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರೋ ವಿಚಾರ, ಯಾಕೆ ದರ್ಶನ್ ಅವರು ಮಧ್ಯಂತರ ಜಾಮೀನು ಅರ್ಜಿ ಸಿಕ್ಕಿದೆ ಅಂತ. ಹಾಗಾಗಿ ಅವರ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಅವನು ಟ್ರೀಟ್ಮೆಂಟ್ ನಡೀತಾ ಇದೆ, ಇನ್ನೂ ಕೂಡ ಅಲ್ಲೇ ಇದ್ದಾರೆ ದರ್ಶನ್ ಅವರು. ಹಾಗಾಗಿ ಟ್ರೀಟ್ಮೆಂಟ್ ಕುರಿತಂತೆ ಒಂದಷ್ಟು ಏನಾಗ್ತಿದೆ, ಏನಾಗಬೇಕಿದೆ ಅದೆಲ್ಲದನ್ನು ಕೂಡ ಈಗ ಕೋರ್ಟಿಗೆ ಅವರು ಹೇಳ್ಬೇಕಿರುತ್ತೆ. ಏಕೆಂದರೆ ಕೋರ್ಟ್ ಅವರು ಕೊಡಬೇಕಂತ ಸಮಯದಲ್ಲಿ ಏನು ಹೇಳ್ತಾರೆ, ಈ ಒಂದು ಮಧ್ಯಂತರ ಜಾಮೀನನ್ನು ಏನು ರೀಸನ್ ಕೊಟ್ಟು ತೆಗೆದುಕೊಂಡಿದ್ರು. ಏಕೆಂದರೆ ಆ ಸಮಯದಲ್ಲಿ ಈ ಥರ ಆಗ್ತಾ ಇದೆ, ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳ ಅಂತಂದ್ರೆ ಲಕ್ವ ಆಗುವಂಥ ಸಂಭವ ಜಾಸ್ತಿ ಇದೆ. ಅಲ್ಲದೆ ಅವರ ಕಾಲಲ್ಲಿ ಜೂಮ್ ಬರ್ತಾ ಇದೆ. ಸಾಕಷ್ಟು ಸಮಸ್ಯೆನ ದರ್ಶನ ಎದುರಿಸಬೇಕಾಗುತ್ತೆ, ಆರೋಗ್ಯ ಸಮಸ್ಯೆ ತುಂಬ ಆಗುತ್ತೆ ಅನ್ನೋ ಕಾರಣವನ್ನು ಕೊಟ್ಟು ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯಂತರ ಜಾಮೀನು ಪಡ್ಕೊಂಡಂಥ ದರ್ಶನ್ ಅವರು ಕೇವಲ 1 ದಿನ ಮಾತ್ರ ಮನೆಯಲ್ಲಿದ್ದು, ಅನಂತರ
ಕಂಪ್ಲೀಟ್ ಈಗ ಆಸ್ಪತ್ರೆ ಶಿಫ್ಟ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದ ಒಂದು ವಿಚಾರ ನಡೀತಾ ಇದೆ. ಸೊ ಇನ್ನು ಒಂದಷ್ಟು ದಿನ ನಡೀತಾ ಇರ್ಬೋದು. ಬಟ್ ಇಲ್ಲಿ ಏನಾಗ್ತದೆ ಅಂತಂದಾಗ ಈ ಒಂದು ಅರ್ಜಿಯನ್ನು ಮಧ್ಯಂತರ ಅರ್ಜಿಯನ್ನು ಪಡ್ಕೊಂಡ್ಬಂದರೆ, ಜಾಮೀನು ಪಡ್ಕೊಂಡ್ಬಂದರೆ, ಈ ಒಂದು ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ CCB ಪೊಲೀಸರು ಓಡಾಡ್ತಿರೋದು ಗಮನಿಸಬೇಕಾಗತ್ತೆ. ಯಾಕೆ ಅಂತಂದರೆ ದರ್ಶನ್ ಅವರಿಗಾಗಲೇ ಮಾಡ್ಕೊಂಡಂಥ ಒಂದಷ್ಟು ಎಡವಟ್ಟುಗಳಿದ್ರೆ ಅದು ಈಗ ಮುಳುವಾಗಿ ಕಾಡ್ತಿರೋದನ್ನು ಗಮನಿಸಬೇಕಾಗತ್ತೆ. ಮೊದಲು ಅಂದರೆ ರೇಣುಕಾಸ್ವಾಮಿ ಕೊಲೆ ಆದಂಥ ಸಂದರ್ಭದಲ್ಲಿ ಆ ಕೊಲೆ ಕೇಸನ್ನು ಮುಚ್ಚಾಕೋದಕ್ಕೆ ದರ್ಶನ್ ಅಂಡ್ ಟೀಮ್ ಒಂದಷ್ಟು ಸಾಹಸವನ್ನು ಮಾಡಿತ್ತು. ಅಂದರೆ ಅವ್ರ ಹುಡುಗರಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಅವ್ರನ್ನ ಅಂಧರಾಗೋದಕ್ಕೆ ಹೇಳಿದ್ದಂತಿರ್ಬೋದು, ಅಥವಾ ರೇಣುಕಾಸ್ವಾಮಿಯ ಆತನನ್ನು ಚಿತ್ರಹಿಂಸೆ ಮಾಡಿ ಕೊಂದ ನಂತರ ಆ ಶವವನ್ನು ಸಾಗಿಸಿದ್ದು, ಬೇರೆ ಕಡೆ ಎಸ್ತಿದ್ದು, ಅನಂತರ ಗೊತ್ತಾಗ್ಬಾರ್ದು ಅಂತ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದನ್ನು ಗಮನಿಸಬೇಕಾಗತ್ತೆ. ಸೊ ಇದು ಒಂದಾದರೆ, ಮತ್ತೊಂದು ಕಡೆ ದರ್ಶನ್ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋದ ನಂತರ ಅಲ್ಲಿ ನಡ್ಕೊಂಡಂಥ ಒಂದಷ್ಟು ಇದೆಯಲ್ಲ ಅದು ಕೂಡ ಸಾಕಷ್ಟು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದನ್ನು ಗಮನಿಸಬೇಕಾಗತ್ತೆ. ಅಂದರೆ CCB ಅವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕಾಫಿ ಕೊಟ್ಕೊಂಡು, ಸಿಗರೇಟ್ ಕೊಟ್ಕೊಂಡು, ಅಲ್ಲಿನ ರೌಡಿಗಳ ಜೊತೆಗೆ ಸಂಘವನ್ನು ಮಾಡಿಕೊಂಡು ದರ್ಶನ್ ಇದ್ದಿದ್ದು ಸಾಕಷ್ಟು ಸುದ್ದಿಯಾಗಿತ್ತು. ಅದು ಯಾವಾಗ ಆ ಸುದ್ದಿ ಬರುತ್ತೋ, ಸುದ್ದಿ ಬಂದ ನಂತರ ಏನೋ ದರ್ಶನ್ ಮತ್ತು ಅವರ ಟೀಮನ್ನು ಬೇರೆ ಬೇರೆ ಕಡೆಗೆ ಶಿಫ್ಟನ್ನು ಮಾಡ್ತಾ ಹೋಗ್ತಾರೆ. ಸೊ ದರ್ಶನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಆದ ಬಳಿಕ ಅಲ್ಲಿ ಹೋದ ನಂತರ ಆತನಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರು ಆಗ್ತಾ ಇತ್ತು. ಸೊ ಇದೆಲ್ಲ ಸಮಸ್ಯೆಯಿಂದ ಹೊರಗಡೆ ಬಂದ ನಂತರ ಈಗ ಜಾಮೀನು ಪಡ್ಕೊಂಡು ಬಂದಿದ್ದಾರೆ. ಸೊ ಇದೆಲ್ಲದನ್ನು CCB ಏನಾಗುತ್ತೆ ಏನು ನೋಡ್ತಾ ಇತ್ತು. ನೀವು ಹೇಳ್ದಂಗೆ CCB ಕೂಡ ಮತ್ತೊಂದ್ಸಲ ದಾಳಿಯನ್ನು ಮಾಡುತ್ತೆ. ಏನು ಪರಪ್ಪನ ಅಗ್ರಹಾರಕ್ಕೆ ದಾಳಿಯನ್ನು ಮಾಡ್ತಾ ಹೋಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿನ ಒಂದು ಏನು ವಿಚಾರದಲ್ಲಿ ಅಂತ ಅಂದರೆ ಅಲ್ಲಿ ಏನು ಆಗ್ತಾ ಇದೆ, ಏನು ಇದೆ ಅನ್ನೋದೆಲ್ಲದೂ ಕೂಡ ಕಂಪ್ಲೀಟಾಗಿ ಡೀಟೇಲ್ಸ್ ತೆಗೆದಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆ ಮೇಲೆ, ಅಂದರೆ ಅಲ್ಲಿನ ಅಧಿಕಾರಿಗಳ ಮೇಲೆ ಕೂಡ ಒಂದಷ್ಟು ಏನು ಕಾನೂನು ಕ್ರಮ ತೆಗೆದುಕೊಳ್ತಾರೆ. ಸೊ ಅದಾದ ಬಳಿಕ ಈಗ ದರ್ಶನ್ ವಿಚಾರವಂತೆ ಈಗ ಇದೆಲ್ಲ ಕೇಸ್ ಮತ್ತೆ ಓಪನ್ ಆಗ್ತಿರೋದನ್ನ ಗಮನಿಸಬೇಕಾಗತ್ತೆ, ಇದೆಲ್ಲ ಆಗ್ತಾ ಇರೋದನ್ನ. ಸೊ ಇದೆಲ್ಲ ಇಟ್ಕೊಂಡು ಈಗ ಅಂದರೆ CCB ಅವರು ಅವರನ್ನು ಮೇಲ್ಮನವಿ ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ರೆಡಿ ಆಗಿರುವಂಥದ್ದು. ಸೊ ಈ ಒಂದು ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕಿದೆ. ಸೊ ಇದೆಲ್ಲ ಗಮನಿಸಿದಾಗ ಮತ್ತೆ ಈ ಕೇಸ್ ಬೇರೆ ಕಡೆ ತಳ ಹಿಡಿಯುತ್ತೆ. ಹಾಗಾಗಿ ಕೇಸ್ ಉಳ್ಕೋಬೇಕು ಅಂತಂದರೆ ಈ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅನ್ನೋ ಮಾತನ್ನು ಈಗ CCB ಪೊಲೀಸರು ಹೇಳ್ತಾ ಇದ್ದಾರೆ. ಸೊ ಈ ಕುರಿತಂತೆ ಈಗಾಗಲೇ ಗೃಹ ಇಲಾಖೆಗೆ ಒಂದು ಏನು ಅರ್ಜಿಯನ್ನು ರದ್ದು ಮಾಡೋದಕ್ಕೆ ಅಥವಾ CCBಗೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದು ಅರ್ಜಿಯನ್ನು ಹಾಕಿದೆ, ಪರ್ಮಿಷನ್ ಕೇಳ್ತಾ ಇದೆ ಗೃಹ ಇಲಾಖೆಗೆ. ಅದು ಕೂಡ ಬಂದಿರೋ ಬಗ್ಗೆ ಈಗಾಗಲೇ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಬಂದಿದೆ, ಪರಿಶೀಲನೆ ಮಾಡ್ತಿದ್ದೀನೋ ಮಾತನ್ನು ಕೂಡ ಹೇಳಿದ್ದಾರೆ. ಬಟ್ ಇನ್ನು ಪರ್ಮಿಷನ್ ಸಿಕ್ಕಿದ ಬಳಿಕ ಆದಷ್ಟು ಬೇಗ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಿದ್ದಾರೆ. ಅಂದರೆ ಜಾಮೀನು ಅರ್ಜಿಯನ್ನು ರದ್ದತಿಯನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಿದ್ದಾರೆ. ಒಂದು ವೇಳೆ ಅದು ಆಯಿತು ಅಂತಂದರೆ ಸೊ CCBನೇ ಇಲ್ಲಿ ನೇರವಾಗಿ ನಿಂತ್ಕೊಂಡಿರೋದ್ರಿಂದ ದರ್ಶನ್ಗೆ ಮತ್ತಷ್ಟು ಸಂಕಟ ಅಥವಾ ಶಾಕ್ ಎದುರಾಗೋದು ಗ್ಯಾರಂಟಿ ಆಗುತ್ತೆ ಚಂದ್ರಕಲಾ. ಏಕೆ ಅಂತಂದರೆ ಈ ಒಂದು ಏನೆಲ್ಲ ಘಟನೆಗಳು ನಡೆದಿದೆ, ಏನೆಲ್ಲ ಈಗ ವಿವರಣೆ ಕೊಟ್ಟಿದ್ದೀನಿ, ಈ ವಿವರಣೆ ಇಟ್ಟು ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಕ್ಯಾನ್ಸಲ್ ಮಾಡುವಂತೆ ಅವರು ಮನವಿಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಅಲ್ಲಿ ಒಂದು ವೇಳೆ ಜಾಮೀನು ಅರ್ಜಿಯನ್ನು ಅಂದರೆ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಮತ್ತೆ ದರ್ಶನ್ ಜೈಲು ಪಾಲಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಚಂದ್ರಕಲಾ. ಸೊ ಇದಿಷ್ಟು ಒಂದು ಕಥೆಯನ್ನು. ಮತ್ತೊಂದು ಕಡೆ ಈಗಾಗಲೇ ದರ್ಶನ್ ಅವರು ಏನು ಅಲ್ಲೇ ಆರಾನಗರ ಅಲ್ಲೇ ಇರುವಂಥ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿರೋದು, ಜೊತೆಗೆ ಈ ಒಂದು ಕೊಲೆ ಕೇಸ್ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಾಕ್ಷಿಯನ್ನು ಹೇಳಿದ್ದಾರೆ. ಅಂದರೆ ದರ್ಶನ್ ಅವರು ಜೈಲಿಗೆ ಹೋದ ಬಳಿಕ ಏನು ತನಿಖೆ ಆಗ್ತಾ ಹೋಗುತ್ತೆ, ತನಿಖೆ ಆದ ಬಳಿಕ ಸಾಕಷ್ಟು ಜನರ ಬಳಿ ಈ ಒಂದು ಸಾಕ್ಷಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ಈ ಒಂದು ಸಾಕ್ಷಿ ಏನಿದ್ದಾರೆ ಎಲ್ಲರೂ ಕೂಡ ದರ್ಶನ್ ಅವರ ಸುತ್ತಮುತ್ತ ಇರುವಂಥದ್ದು, ಅದೇ ಏರಿಯಾದಲ್ಲಿ ವಾಸ ಇರುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ಕಾಕಿಯ ಹದ್ದಿನ ಕಣ್ಣು ಇರುವಂಥದ್ದು. ಅಂದರೆ ದರ್ಶನ್ ಅವರ ಆಸ್ಪತ್ರೆ ಇರ್ಬೋದು, ಅಥವಾ ಅವ್ರ ಮನೆ ಇರ್ಬೋದು, ಅಥವಾ ಯಾರೆಲ್ಲ ಸಾಕ್ಷಿಯನ್ನು ಹೇಳಿದ್ದಾರೆ ಅಲ್ಲೆಲ್ಲ ಕೂಡ ಅಂದರೆ ಪೊಲೀಸರ ಹದ್ದಿನ ಕಣ್ಣು ಇರುವಂಥದ್ದು. ಏಕೆಂದರೆ ಎಲ್ಲೋ ಒಂದು ಕಡೆ ಸಾಕ್ಷಿಯನ್ನು ಕರೆಸಿ ಎದುರಿಸ್ಬೋದು ಅಥವಾ ಸಾಕ್ಷಿಯನ್ನು ತಿರುಚುವಂತೆ ಮಾಡ್ಬೋದು ಅನ್ನೋದು ಕೂಡ ಇರುವಂಥದ್ದು. ಹಾಗಾಗಿ ಇದೆಲ್ಲದೂ ಕೂಡ ಈಗ ನಡೀತಾ ಇರೋದನ್ನು ಗಮನಿಸಬೇಕಾಗುತ್ತೆ ಚಂದ್ರಕಲಾ. ಸತೀಶ್, ಈಗ ಇನ್ನೊಂದು ಕೂಡ ಗಮನಿಸಬೇಕಾಗತ್ತೆ. ಇಲ್ಲಿ ನೋಡಿ, ಪೊಲೀಸರು ಏನು ಹದ್ದಿನ ಕಣ್ಣನ್ನ ಇಟ್ಬಿಟ್ಟಿದ್ದಾರೆ ಏನು ದರ್ಶನ್ ಅವರ ಮೇಲೆ. ದರ್ಶನ್ ಮೇಲೆ ಅಷ್ಟೇ ಅಲ್ಲದೆ ಸಾಕ್ಷಿಗಳ ಮೇಲೂ ಕೂಡ ನಿಗಾ ವಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವ್ಯಾವ ವಿಟ್ನೆಸ್ಗಳನ್ನ ತುಂಬಾ ಪ್ರೊಟೆಕ್ಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ? ಸಾಮಾನ್ಯವಾಗಿ ದರ್ಶನ್ ಅಂದರೆ ಜೈಲಿಪಾಲ ಆದ ಬಳಿಕ ಅಲ್ಲಿ ಏನು ಆ ಶೆಡ್ಡಲ್ಲಿ ನಡೆದಂಥ ಕೊಲೆ ನಡೀತೆ, ಶೆಡ್ಡಲ್ಲಿ ಕೊಲೆ ಆದ ಬಳಿಕ ಅಲ್ಲಿ ಸುತ್ತಮುತ್ತ ಒಂದಷ್ಟು ಜನರನ್ನು ಅವರು ಏನು ತೆಗೆದುಕೊಂಡು ಸಾಕ್ಷಿಗಳಿಗೆ ಪರಿಗಣಿಸಿರ್ತಾರೆ. ಅಲ್ಲಿ ಸೆಕ್ಯೂರಿಟಿ ಇರ್ಬೋದು, ಶೆಡ್ಡಲ್ಲಿ ಕೆಲಸ ಮಾಡ್ತಿರೋ ಇರ್ಬೋದು, ಅಥವಾ CCTV ಬಂದಿರ್ಬೋದು, ಅಥವಾ ಅವ್ರು ನೋಡಿದ್ದು ಇರ್ಬೋದು. ಒಂದು ಇದಾದರೆ ಮತ್ತೊಂದು ಕಡೆ
ಈ ಒಂದು ಕೊಲೆ ಆಗದಿಂದ ಮೊದಲು ಆದ ಬಳಿಕ ಪಾರ್ಟಿ ಆಗುತ್ತೆ. ಅದು ಕೂಡ ಅಲ್ಲಿ ಸ್ಟೋನಿ ಬ್ರೂಕ್ ಅನ್ನೋ ಒಂದು ಪಬ್ ಇದೆ, ಪಬ್ಬಲ್ಲಿ ಪಾರ್ಟಿ ಆಗುತ್ತೆ. ಪಬ್ಬಲ್ಲಿ ಪಾರ್ಟಿ ಆದ ಬಳಿಕ ಅಲ್ಲಿನ ಸಿಬ್ಬಂದಿಗಳನ್ನ ಮಾತನಾಡಿಸಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿದ್ದಾರೆ. ಜೊತೆಗೆ ಶೆಡ್ಡ ಬಳಿ ಇದ್ದಂಥ ವಾಸವಿದ್ದಂಥ ಒಂದಷ್ಟು ಸ್ಥಳೀಯರನ್ನು ಕೂಡ ಈಗ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಅಂದು ದರ್ಶನ್ ಜೊತೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಬಂದಿದ್ರು ಅವರೆಲ್ಲರೂ ಕೂಡ ಸಾಕ್ಷಿಗೆ ಪರಿಗಣಿಸಿದ್ದಾರೆ. ಸರಿಸುಮಾರು 200ಕ್ಕೂ ಹೆಚ್ಚು ಜನ ಈಗ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಸೊ ಇವರೆಲ್ಲರೂ ಕೂಡ ಅಲ್ಲೇ ಅಂದರೆ ಆರ್ ಆರ್ ನಗರದಲ್ಲಿ ಇರುವಂಥದ್ದು ಮತ್ತು ದರ್ಶನ್ ಅವರ ಅವರ ಮನೆಯ ಅಥವಾ ವಾಸವಿರುವಂಥ ಮನೆಯ ಸುತ್ತಮುತ್ತ ಇರುವಂಥ ಇವರೆಲ್ಲರೂ ಕೂಡ ಸಾಕ್ಷಿಯಲ್ಲಿ ಇರುವಂಥದ್ದು. ಹಾಗಾಗಿ ಅವರೆಲ್ಲರಿಗೂ ಕೂಡ ಈಗ ಏನು ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಇವರೆಲ್ಲರೂ ಒಂದು ಕಡೆ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಆಗ್ತಾ ಇದೆಯಾ, ಅಥವಾ ದರ್ಶನ್ ಅವರನ್ನು ಭೇಟಿ ಮಾಡ್ತಾರಾ, ಅಥವಾ ಇವರೇ ದರ್ಶನ್ ಭೇಟಿ ಮಾಡೋಕೆ ಏನೋ ಹೋಗ್ತಾ ಇದ್ದಾರಾ, ಅಥವಾ ಸಾಕ್ಷಿಗಳ ಹೇಳಿಕೆಯನ್ನು ಏನಾದರೂ ಕೂಡ ತಿರ್ಚೋದಕ್ಕೆ ಪ್ಲಾನ್ ಆಗ್ತಿದೆಯಾ, ಇದೆಲ್ಲದೂ ಕೂಡ ಸಾಕಷ್ಟು ಅಧ್ಯಯನ ಕಣ್ಣಿಟ್ಟು ಗಮನಿಸ್ತಾ ಇದನ್ನು ನೋಡ್ತಾ ಇದ್ದೀವಿ. ಚಂದ್ರಕಲಾ.